ಮುಂದಿನ ಸುದ್ದಿ ಕ್ವಿಕ್ ಆಗಿ. ವಿಧಾನಸಭಾ ಚುನಾವಣೆಯಲ್ಲಿ ತಾವೂ ಸೋತು ತಮ್ಮ ಪಕ್ಷವೂ ಸೋತು ಪಕ್ಷವೇ ಸಮಸ್ಯೆಯಲ್ಲಿರುವ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಲೋಕಸಭೆಗೆ ಹೋಗುವ ಆಲೋಚನೆ ಮಾಡ್ತಾ ಇದ್ದಾರಂತೆ. ಲೋಕಸಭಾ ಚುನಾವಣೆ 2029ರಲ್ಲಿ ಈಗ ಆಲೋಚನೆ ಮಾಡಿ ಏನು ಮಾಡ್ತಾರೆ ಅಂತ ಸಹಜವಾಗಿ ನಿಮಗೆ ಅನ್ನಿಸಬಹುದು. ಯೂಸುಫ್ ಪಠಾಣ್ ಬಹರಂಪುರ ಕ್ಷೇತ್ರದಿಂದ ಅಲ್ಲಿ ಗೆದ್ದು ಲೋಕಸಭಾ ಸದಸ್ಯರಾಗಿದ್ದಾರೆ. ಕ್ರಿಕೆಟರ್ ಯೂಸುಫ್ ಪಠಾಣ್ ಗುಜರಾತ್ನವ್ರನ್ನ ಕರ್ಕೊಂಡೋಗಿ ಬಹರಂಪುರದಲ್ಲಿ ನಿಲ್ಲಿಸಿ ಮಮತಾ ಬ್ಯಾನರ್ಜಿ ಗೆಲ್ಲಿಸ್ಕೊಂಡಿದ್ರು. ಒಂದು ಮುಸ್ಲಿಂ ಮೆಜಾರಿಟಿ ಕ್ಷೇತ್ರ ಅದು. ಯೂಸುಫ್ ಪಠಾಣ್ರಿಗೆ ನಾನು MP ಆಗಿ ಇದ್ಕೊಂಡು ಏನು ಮಾಡೋದಿಲ್ಲಿ ಅನ್ನೋದೊಂದು ಆಲೋಚನೆ ಇದೆ. ಯೂಸುಫ್ ಪಠಾಣ್ನ ಸಂಸತ್ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಿಸಿ ಬೈ ಎಲೆಕ್ಷನ್ ಮಾಡಿಸಿ ಅಲ್ಲಿ ಮಮತಾ ಬ್ಯಾನರ್ಜಿ ನಿಂತ್ಕೊಂಡು ಗೆಲ್ಲುವ ಆಲೋಚನೆಯಲ್ಲಿದ್ದಾರಂತೆ. ಆರಂಭದಲ್ಲಿ ಯೂಸುಫ್ ಪಠಾಣ್ ರಾಜೀನಾಮೆಗೆ ತುದಿಗಾಲಿನಲ್ಲಿದ್ದಾರೆ. ನಂಗೆ ಸಾಕು, ನನಗೇನು ಕ್ರಿಕೆಟರ್, ನಾನು MP ಆಗಿ ಇದ್ಕೊಂಡು ಏನು ಮಾಡಲಿ ಅಂತ ಆಲೋಚನೆಯಲ್ಲಿದ್ದಾರೆ ಅಂತ ಒಂದು ಸುದ್ದಿ ಬಂತು. ಈಗ ಅವ್ರನ್ನ ರಾಜೀನಾಮೆ ಕೊಡೋದಿಲ್ಲ, MP ಆಗಿ ಮುಂದುವರಿತೀನಿ ಅಂತಿದ್ದಾರಂತೆ. ಅಕಸ್ಮಾತ್ ಈ ಸುದ್ದಿ ನಿಜಾನೇ ಆಗಿದ್ದರೂ ಯೂಸುಫ್ ಪಠಾಣ್ ಅವರ ರಾಜೀನಾಮೆಯಿಂದ ತೆರವಾಗುವ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಬಹರಂಪುರದಲ್ಲಿ ಮಮತಾ ಬ್ಯಾನರ್ಜಿ ಗೆಲ್ಲದಷ್ಟು ಈಸಿನಾ? ಸಹಜವಾಗಿ ಬರುವ ಪ್ರಶ್ನೆ. ವಿಧಾನಸಭಾ ಚುನಾವಣೆಯಲ್ಲಿ ನೋಡಿ, ಬಹರಂಪುರ ಲೋಕಸಭಾ ಕ್ಷೇತ್ರಕ್ಕೆ 7 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಅದರಲ್ಲಿ 2, 4ನ್ನು BJP ಗೆದ್ದುಕೊಂಡಿದೆ, 1ನ್ನು TMC ಗೆದ್ದುಕೊಂಡಿದೆ, 1ನ್ನು ಹುಮಾಯೂನ್ ಕಬೀರರ ಪಕ್ಷ ಗೆದ್ದುಕೊಂಡಿದೆ. ಒಬ್ಬ TMC ಶಾಸಕರಿರೋದು ಆ ಲೋಕಸಭಾ ಕ್ಷೇತ್ರದಲ್ಲಿ. ಏನು ಮಾಡ್ತಾರೋ ಗೊತ್ತಿಲ್ಲ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.